ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತು ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ತಂಡಿ. ಎಸ್ ವೀಕ್ಷಕರೇ, ಇವತ್ತು ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದ್ರು. ಅಧಿಕಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಅದು ಎರಡು ದೊಡ್ಡ ಬಣಗಳಾಗೆ ಒಡೆದು ಹೋಗಿ ಈಗ ಅದು ಕುರ್ಚಿ ಕದನಕ್ಕಾಗಿ ಕದನ ನಡೀತಾ ಇದ್ರೂ ಕೂಡ ಯಾಕೋ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಖದರನ್ನ ತೋರಿಸ್ತಿಲ್ಲ. ಯಾಕೆ ತೋರಿಸ್ತಿಲ್ಲ? ಅಷ್ಟರ ಮಟ್ಟಿಗಿನ ಚಾರ್ಮ್ ಅವರು ವ್ಯಕ್ತಪಡಿಸ್ತಿಲ್ಲ ಅನ್ನೋಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. AICC ಅಧ್ಯಕ್ಷರಾಗಿದ್ರೂ ಕೂಡ ನಾನು ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ ಅಂತಂದ್ರೆ ಇದು ಅವರಲ್ಲಿ ಅಧಿಕಾರ ಇಲ್ಲದೆ ಇರೋವಂಥದ್ದ, ಅಥವಾ ಇದು ಈ ಹೊತ್ತಿನ ಅವರದೇ ಆಗಿರ್ತಕ್ಕಂಥ ರಾಜಕಾರಣದ ತಂತ್ರವಾ? ಯಾಕೆ ಈ ರೀತಿಯ ಪ್ರತಿಕ್ರಿಯೆಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬರ್ತಾ ಇವೆ? ಯಾಕೆ ಅವರು ಮೌನ ಖರ್ಗೆ ಆಗಿದ್ದಾರೆ? ಯಾಕೆ ಅವರು ಯಾರ ಮೇಲೂ ಅಗ್ರೆಸಿವ್ನೆಸ್ ತೋರಿಸದೇ ಇರುವಂಥ ಖರ್ಗೆ ಆಗ್ತಿದ್ದಾರೆ? ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸೇರಿದಂತೆ ರಾಜ್ಯದ ಯಾವ ನಾಯಕರು ಎಕ್ಸೆಪ್ಟ್ ಶಾಮನೂರು ಶಿವಶಂಕರಪ್ಪನವರನ್ನು ಬಿಟ್ಟರೆ ಆ ಹಿರಿತನ ಇರ್ತಕ್ಕಂಥ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರಿಗೂ ಇಲ್ಲದೆ ಇರತಕ್ಕಂಥ ಒಂದು ದೊಡ್ಡ ಹುದ್ದೆ AICC ಅಧ್ಯಕ್ಷ ಸ್ಥಾನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರ್ತಕ್ಕಂಥದ್ದು. ಆದರೂ ಕೂಡ ಯಾಕೆ ಅವರು ತಮ್ಮ ಪವರನ್ನು ಚಲಾಯಿಸ್ತಿಲ್ಲ, ತಮ್ಮ ಅಧಿಕಾರವನ್ನು ಚಲಾಯಿಸ್ತಿಲ್ಲ? ರಾಜ್ಯದಲ್ಲಿರ್ತಕ್ಕಂಥ ಈ ಗೊಂದಲ, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಈ ಒಂದು ಹಗ್ಗ ಜಗ್ಗಾಟ, ಈ ಜಗಳವನ್ನು ಯಾಕೆ ಬಿಡಿಸ್ತಿಲ್ಲ? ಯಾಕೆ ಮೌನವಾಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ರಾಜ್ಯದ ಕೋಟ್ಯಾಂತರ ಒಂದು ರಾಜಕಾರಣದ ಒಂದು ಇಂಟ್ರೆಸ್ಟ್ ಇರೋರಲ್ಲಿ ಉದ್ಭವಿಸ್ತಾ ಇದೆ. ಎಸ್ ವೀಕ್ಷಕರೇ, ನೋಡಿ, ರಾಜಕಾರಣಿಗಳ ಪ್ರತಿಯೊಂದು ಹೆಜ್ಜೆಯೂ, ಪ್ರತಿಯೊಂದು ನಡೆಯ ಹಿಂದೆಯೂ ಲೆಕ್ಕಾಚಾರಗಳಿರುತ್ತೆ ಅನ್ನುವಂಥ ಒಂದು ಮಾತನ್ನ ಖ್ಯಾತ ಪತ್ರಕರ್ತರಾಗಿರ್ತಕ್ಕಂಥ P. ಲಂಕೇಶ್ ಅವರು ಹೇಳ್ತಾರೆ. ಯಾವುದೇ ಉದ್ದೇಶ, ಅರ್ಥ, ಗುರಿ ಇಲ್ಲದೆ ಯಾರು ಯಾವ ಕೆಲಸವನ್ನು, ಯಾವ ಒಂದು ನಡೆಯನ್ನು ನಡೆಯೋದಿಲ್ಲ ಅನ್ನುವಂಥದ್ದು ಇದರ ಹಿಂದಿನ ಉದ್ದೇಶ. ನಾವು ಇದೇ ಅರ್ಥದಲ್ಲಿ, ಲಂಕೇಶ್ ಅವರ ಇದೇ ಮಾತಿನ ಅರ್ಥದಲ್ಲಿ ನಾವು ಮಲ್ಲಿಕಾರ್ಜುನ ಖರ್ಗೆ ಅವರ ಈ ನಡೆಯನ್ನು ಕೂಡ ಅರ್ಥ ಮಾಡಿಕೊಳ್ಳೋದಾದ್ರೆ ನಿಮಗೆ ನಿಜವಾದ ಇದರ ಹಿಂದಿನ ತಂತ್ರ ಅರ್ಥ ಆಗುತ್ತೆ. ಎಸ್ ವೀಕ್ಷಕರೇ, ಇದರಲ್ಲಿ ಇರ್ತಕ್ಕಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ರಾಜಕಾರಣದ ತಂತ್ರವು ಕೂಡ ಅಡಗಿದೆ. ಅದೇನಪ್ಪ ಅಂತಂದ್ರೆ, ಈಗ ಹೆಂಗೂ ಈ ಕಡೆ ಸಿದ್ದರಾಮಯ್ಯ ಮತ್ತು ಈ ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಕುರ್ಚಿಗಾಗಿ ಬಡದಾಡ್ಕೊಳ್ತಿದ್ದಾರೆ. ಈ ಹಂತದಲ್ಲಿ, ಇದೇ ಅರ್ಥದಲ್ಲಿ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗುತ್ತಾ ಅನ್ನುವಂಥದ್ದು ಮೊದಲನೆಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇರ್ತಕ್ಕಂಥ ರಾಜಕಾರಣದ ತಂತ್ರ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಲ್ಲರಿಗಿಂತ ಮುಂಚೆ ಮುಖ್ಯಮಂತ್ರಿ ಆಗಬೇಕಿತ್ತು. ಅವರು ಹಿರಿಯ ರಾಜಕಾರಣಿ, ಹಿರಿಯ ಕಾಂಗ್ರೆಸ್ಸಿಗ ಅನ್ನುವಂಥ ಕೂಗು ಬಹುದಿನಗಳಿಂದ ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದೆ, ಕಾಂಗ್ರೆಸ್ ಪಕ್ಷದಿಂದ ಖರ್ಗೆ ಅವರಿಗೆ ಅನ್ಯಾಯವಾಗಿದೆ ಅನ್ನುವಂಥ ಕೂಗು ಕೂಡ ಬರ್ತಾ ಇರತಕ್ಕಂಥದ್ದು. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಇಬ್ಬರು ಮದಗಜಗಳ ಜಗಳ ಆಡ್ತಿದವಲ್ಲ, ಈ ಜಗಳದ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಅಸ್ತಿತ್ವ, ಅದು ದಲಿತ CM ಕೂಗಿನಲ್ಲೂ ಕೋಳಿ ಬಂದರೂ ಕೂಡ ಅಲ್ಲೂ ಕೂಡ 3-4 ಆಪ್ಷನ್ಸ್ ಇದಾವೆ. ಪರಮೇಶ್ವರ್ ಇದ್ದಾರೆ, ಡಾಕ್ಟರ್ G. ಪರಮೇಶ್ವರ್, ಮುನಿಯಪ್ಪ ಇದ್ದಾರೆ, HC ಮಹದೇವಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದೆ, ಇವರೆಲ್ಲ ಇದ್ದಾರೆ. ಹಾಗಾಗಿ ಈ ದಲಿತ CM ಕೂಗು ಈ ಸದ್ಯಕ್ಕೆ ಅಷ್ಟು ಮಟ್ಟಿಗಿನ ವರ್ಕೌಟ್ ಆಗೋದಿಲ್ಲ ಅನ್ನುವಂಥದ್ದು ಖರ್ಗೆ ಅವರಿಗೂ ಗೊತ್ತಾಗಿದೆ. ಹಾಗಾಗಿ ಈಗ ಹೆಂಗೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಕ್ಯಾಬಿನೆಟ್ ರೀಶಫಲ್ನಲ್ಲಿ ತಮಗಂತೂ ಸ್ಥಾನ ಇಲ್ಲ. ಈಗಾಗಲೇ ತಾವು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರದಲ್ಲಿ ಅಲ್ಲಿ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ AICC ಅಧ್ಯಕ್ಷರಾಗಿದ್ದಾರೆ. ಹಾಗಾದರೆ ಅವರು ರಾಜಕಾರಣವನ್ನು ಮಾಡ್ತಾ ಇರೋದು ಯಾರಿಗೋಸ್ಕರ? ಎಸ್, ನೀವು ಅಂದ್ಕೊಂಡಿರೋದು ಕರೆಕ್ಟು. ಅವರು ಅವರ ಮಗನ ಪ್ರಿಯಾಂಕ್ ಖರ್ಗೆಯ ಪರವಾಗಿ ರಾಜಕಾರಣದ ನಡೀತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಸಂದರ್ಭದ ಅವಕಾಶವನ್ನು ಪಡೆದು, ಸಂದರ್ಭದ ಸದ್ಬಳಕೆಯನ್ನು ಮಾಡಿಕೊಂಡು, ಈಗೇನು ಕುರ್ಚಿ ಹಗ್ಗ ಜಗ್ಗಾಟದ ಪರಿಸ್ಥಿತಿಯ ಲಾಭವನ್ನು ಪಡೆದು ತಮ್ಮ ಮಗನಿಗೆ ಸೂಕ್ತವಾದ ಅಥವಾ ಇನ್ನೂ ಹೆಚ್ಚಿನದಾದ ಸ್ಥಾನಮಾನವನ್ನು
ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಖರ್ಗೆ ಅವರು ನಿರತರಾಗಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಆಗಿರಲಿ ಅಥವಾ ಸಿದ್ದರಾಮಯ್ಯನವರಿಗಾಗಿರಲಿ ಅವರು ಸ್ಪಷ್ಟವಾದ ಗಟ್ಟಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇಲ್ಲ. ತಾವು ನೈಜ ಎಐಸಿಸಿ ಅಧ್ಯಕ್ಷ ಅನ್ನುವಂಥ ಅಧ್ಯಕ್ಷಗಿರಿಯ ದರ್ಪವನ್ನು ತೋರಿಸ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಸಾಬೀತಾಗ್ತಾ ಇದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರೀಕ್ಷೆ ಏನು ಅನ್ನುವಂಥದ್ದಾದರೆ, ಪ್ರಮುಖವಾಗಿ ಮೂಲತಃ ಅವರು ಈಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಜೊತೆಗೆ ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆದರೆ ಅಲ್ಲಿ ಮತ್ತಷ್ಟು ಪ್ರಮುಖ ಖಾತೆಗಳನ್ನು ಅವರು ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು. ಹಾಗಾಗಿಯೇ ರಾಹುಲ್ ಗಾಂಧಿ ಯುರೋಪ್ನಿಂದ ಮೊನ್ನೆ ಅಷ್ಟೇ ಟೂರಿಂದ ವಾಪಸ್ ಬಂದ ನಂತರ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರು ಅಪಾಯಿಂಟ್ಮೆಂಟ್ ಅನ್ನು ಕೊಟ್ಟರು. ಸಿದ್ದರಾಮಯ್ಯನವರಿಗೂ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂಟಿ ಕಾಲ್ನಲ್ಲಿ ನಿಂತ್ಕೊಂಡು ಕಾಯೋ ಹಾಗೆ ಹೈಕಮಾಂಡ್ ಬುಲಾವ್ ಕಾಯ್ತಿದ್ರು ಕೂಡ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಪಾಯಿಂಟ್ಮೆಂಟ್ ಅನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಕರೆಸಿ ಮಾತನಾಡ್ತಾರೆ. ಅಂದ್ರೆ ಏನರ್ಥ? ಇದರ ಹಿಂದೆ ಹಿರಿಯ ಖರ್ಗೆ ಅವರ ಒಂದು ಕೈವಾಡ, ಅದರ ಜೊತೆಗೆ ಅವರು ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಸಾಬೀತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕ ಖರ್ಗೆ ಇವರು ಕಂಡಿಟ್ಟಿರ್ತಕ್ಕಂಥ 3 ಪ್ರಮುಖ ಖಾತೆಗಳು ಯಾವುವು ಅಂತಂದ್ರೆ, ಅದು ಲೋಕೋಪಯೋಗಿ ಇಲಾಖೆ, ಈಗೇನು ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಿದಾರಲ್ಲ ಆ ಇಲಾಖೆಯ ಮೇಲೆ ಕಂಡಿಟ್ಟಿದ್ದಾರೆ. ಅದು ಬಿಟ್ರೆ ವಸತಿ ಖಾತೆ ಅಂದ್ರೆ BZ ಜಮೀರ್ ಅಹಮದ್ ಖಾನ್ ಏನೀಗ ನಿಭಾಯಿಸ್ತಾ ಇದ್ದಾರಲ್ಲ ಆ ಖಾತೆಯ ಮೇಲೂ ಪ್ರಿಯಾಂಕ ಖರ್ಗೆ ಅವರನ್ನ ಕೂರಿಸಬೇಕು ಅನ್ನುವಂಥದ್ದು. ಇದೆಲ್ಲಕ್ಕಿಂತ ಪ್ರಮುಖವಾಗಿ ಯಾವುದೇ ಸರ್ಕಾರ ಬಂದರೂ ಒಂದು ರೀತಿಯ ಹುಲ್ಲುಗಾವಲು ಮೇಯೋದಕ್ಕೆ ಇರ್ತಕ್ಕಂಥ ಹುಲ್ಲುಗಾವಲು ಅಂತ ಕರೆಸ್ಕೊಳ್ಳುವಂಥ ಖಾತೆ ಯಾವುದು ಗೊತ್ತಾ? ಅದು ಸಮಾಜ ಕಲ್ಯಾಣ ಇಲಾಖೆ ಖಾತೆ. H.C. ಮಹದೇವಪ್ಪನವರು ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಆ ಖಾತೆಯ ಮೇಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಕಣ್ಣು ಬಿದ್ದಿದೆ ಮತ್ತು ಖರ್ಗೆ ಅವರ ಪ್ರೀತಿ ಕೂಡ ಅದರ ಮೇಲೆ ಹೆಚ್ಚಾಗಿದೆ ಆ ಖಾತೆ ಮೇಲೆ ಅನ್ನುವಂಥದ್ದು ಒಂದು ಕಾರಣ. ಇದರ ಹೊರತಾಗಿ ಮತ್ತೊಂದು ದೊಡ್ಡ ಕಾರಣ ಇದೆ. ಏನಾದರೂ ಕ್ಯಾಬಿನೆಟ್ ರೀಶಫಲ್ ಆದರೆ ಪ್ರಿಯಾಂಕ ಖರ್ಗೆ ಅವರನ್ನ DCM ಮಾಡಬೇಕು ಅನ್ನುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಬಹುದೊಡ್ಡ ಕನಸು ಅನ್ನುವಂಥದ್ದು ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದೆ. ಹೆಂಗೂ ಕೂಡ ದಲಿತ CM ಕೂಗು ಒಂದು ಇದ್ದೇ ಇದೆ. ದಲಿತ ಈ ಹಂತದಲ್ಲಿ ಈ ಪರಿಸ್ಥಿತಿಯಲ್ಲಿ ದಲಿತರು CM ಆಗೋದು ಸಾಧ್ಯ ಇಲ್ಲ, ಈ ಅವಧಿಗೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಸ್ವತಃ ದಲಿತ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಈ ಹಂತದಲ್ಲಿ ತಮ್ಮ ಮಗನಿಗೆ ಯಾಕೆ ಒಂದು DCM ಪಟ್ಟವನ್ನು ಕಟ್ಟಬಾರದು, DCM ಮಾಡಬಾರ್ದು, ಆ ಆಸೆಯನ್ನು ಯಾಕೆ ಪೂರೈಸ್ಕೋಬಾರ್ದು ಅನ್ನುವಂಥ ಒಂದು ದೂರದೃಷ್ಟಿಯು ಕೂಡ ಖರ್ಗೆ ಅವರಿಗೆ ಇದೆ ಅನ್ನುವಂಥ ಮಾತು ರಾಜ್ಯ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬಂದಿದೆ. ಎಸ್ ವೀಕ್ಷಕರೇ, ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಮೂತ್ ಆಗಲಿಕ್ಕೆ, ಮೃದುವಾಗಲಿಕ್ಕೆ, ಯಾವುದೇ ರೀತಿಯ ಕಠಿಣ ತೀರ್ಮಾನಗಳನ್ನು, ಕಠಿಣ ನಿರ್ಧಾರಗಳನ್ನು ಡಿ.ಕೆ. ಶಿವಕುಮಾರ್ ಬಣ ಅಥವಾ ಸಿದ್ದರಾಮಯ್ಯನವರ ಬಣ ಅಥವಾ ಇನ್ನಾವುದೇ 3ನೇ ಬಣದ ವಿರುದ್ಧವೂ ಕೂಡ ಅವರು ತೆಗೆದುಕೊಳ್ಳದೆ ಇರೋದಕ್ಕೆ ಇದೇ ಪ್ರಮುಖ, ಅವರ ಮೌನಕ್ಕೆ, ಖರ್ಗೆ ಮೌನಕ್ಕೆ ಇದೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ಒಳಗಡೆ ನಡೀತಾ ಇರತಕ್ಕಂಥ ರಾಜಕಾರಣ, ಇದರ ಒಳನೋಟ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ.